ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇವತ್ತು ಭಾರತ ವರ್ಸಸ್ ನ್ಯೂಜಿಲೆಂಡ್ ಕ್ರಿಕೆಟ್ ಈ ಹಣಾಹಣಿ ವೀಕ್ಷಿಸೋದಕ್ಕೆ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಹೀಗಿರ್ಬೇಕಾದ್ರೆ ಇದರ ನೇರ ಪ್ರಸಾರವನ್ನ ಚಿತ್ರಮಂದಿರದವರು ಕೂಡ ಮಾಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಇದೇನು ಹೊಸ್ತಲ್ಲ. ಈ ಹಿಂದೆ ಕೂಡ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ಕ್ರಿಕೆಟ್ ಅನ್ನ ಪ್ರಸಾರ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸ್ವಲ್ಪ ವಿಶೇಷತೆ ಅದು ಏನಪ್ಪಾ ಅಂತ ಹೇಳಿದ್ರೆ, ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಈ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತೆ. ಮೊದಲಿಗೆ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈ ಕ್ರಿಕೆಟ್ನ ನೇರ ಪ್ರಸಾರ ನಡೆಯುತ್ತೆ. ಸಂಜೆ 6:30ಕ್ಕೆ ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡ್ರೆ ಮತ್ತೊಂದಿಷ್ಟು ಅಲ್ಲ, ಬಹುತೇಕ ಚಿತ್ರಮಂದಿರಗಳು 7 ಗಂಟೆಗಿಂದಲೇ ನೇರ ಪ್ರಸಾರದಲ್ಲಿ ತೊಡಗುತ್ತೆ. ಯಾವೆಲ್ಲ ಚಿತ್ರಮಂದಿರಗಳು ನೋಡಿ. ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ರಾಜಧಾನಿ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಒರಯನ್ ಮಾಲ್, ಇಲ್ಲಿರುವಂಥ PVR. ಇಲ್ಲಿ ಸಂಜೆ 7 ಗಂಟೆಗೆ ಪ್ರದರ್ಶನ ನೋಡಿ. ಬುಕ್ಕಿಂಗ್ ಭರ್ಜರಿಯಾಗಿ ಇದೆ. PXL ಇದು, ಇದರ ಜೊತೆಗೆ ಮತ್ತೊಂದು ಸ್ಕ್ರೀನ್. ಒಟ್ಟು 3 ಪ್ರದರ್ಶನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಇರುವಂತಹ PVR ಚಿತ್ರಮಂದಿರದಲ್ಲಿ. ಇನ್ನು ವೈಷ್ಣವಿ ಇಲ್ಲೂ ಕೂಡ ಅಷ್ಟೇ. ಟಿಕೆಟ್ ಬರೋಬ್ಬರಿಯಾಗಿದೆ 199. ಹಾಗೆ ರೀಕ್ಲೈನರ್ಗೆ 399. ಇಲ್ಲಿ ಓಕೆ. ಆದ್ರೆ ನಮ್ಮ ಈ PVR ಚಿತ್ರಮಂದಿರದೇ ಅಲ್ಲ, ಒರಯನ್ ಮಾಲ್ ನೋಡಿ, ರೀಕ್ಲೈನರ್ 800 ರೂಪಾಯಿ. ಇದೊಂದು ದುಬಾರಿ ದರ ಇರ್ಲಿ. ಇದು ನೋಡಿ, ಶಾಂತಿನಿಕೇತನದಲ್ಲಿ ಸಿನಿಪೋಲಿಸು, ಇಲ್ಲಿ 7 ಗಂಟೆ ಪ್ರದರ್ಶನ. ಇದರ ಜೊತೆಗೆ ಐನಾಕ್ಸ್, PVR, ಸಿನಿಪೋಲಿಸು, ಮತ್ತೊಂದು PVR. ಹೀಗೆ ನೋಡಿ, ಮೀರಾ ಚಿತ್ರಮಂದಿರ 6 ಗಂಟೆಯಿಂದಲೇ ಇದೆ. ಅದು ಯಾಕೆ ಅಷ್ಟು ಬೇಗ ಹಾಕಿದ್ರು ದೇವರಾಣೆ ಗೊತ್ತಿಲ್ಲ. ಎಲ್ಲ ನೋಡಿ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅದು ವಿಕ್ಟರ್ ಚಿತ್ರಮಂದಿರ ಕಾಮಾಕ್ಷಪಾಳ್ಯದಲ್ಲಿ ಇದೆ. 195. ನಾರ್ಮಲ್ ಆಗಿ ಇಲ್ಲಿ 145 ರೂಪಾಯಿ ಇರೋದು. ಆದ್ರೆ ಕ್ರಿಕೆಟ್ ಮ್ಯಾಚ್ ಯಾಕೆ 4 ಬರಲ್ಲ, ಹೀಗಾಗಿ ಇಲ್ಲಿ 6:45 ಪ್ರದರ್ಶನ. 6:45 ಪ್ರದರ್ಶನ 195 ರೂಪಾಯಿ. ಹೀಗೆ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮಿಕ್ಕವೆಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಎಲ್ಲದರಲ್ಲೂ ಒಂದೊಂದು ಪ್ರದರ್ಶನ ಆದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ 2 ಪ್ರದರ್ಶನ, 3 ಪ್ರದರ್ಶನವನ್ನ ನೀಡಿದ್ದಾರೆ. ನೋಡಿ, ಡೈರೆಕ್ಟರ್ ಕಟ್ ರೆಕ್ಸ್ ಚಿತ್ರಮಂದಿರ ನೋಡಿ, ಇಲ್ಲಿ ಭರ್ಜರಿಯಾದಂಥ ಪ್ರದರ್ಶನ ಇದೆ. 1600 ರೂಪಾಯಿ, 1400 ರೂಪಾಯಿ ಟಿಕೆಟು. ಮೊದಲೆಲ್ಲ ಫುಲ್ ಆಗ್ತಾ ಇತ್ತು, ಚಿತ್ರಮಂದಿರಕ್ಕೆ ನುಗ್ಗಿ ಹೋಗ್ತಾ ಇದ್ರು, ಅಂದ್ರೆ ಮಲ್ಟಿ ಸ್ಟೇಜ್. ಈಗ ಇದು ಕೂಡ ಕಡಿಮೆ ಆಗಿದೆ. ಅಲ್ಲ, ಹೇಳೋದೊಂದು ವಿಚಾರ, ಈ ಚಿತ್ರಮಂದಿರಗಳು ಇರೋದೇನಕ್ಕೆ? ಸಿನಿಮಾದ ಪ್ರದರ್ಶನ ಮಾಡೋದಕ್ಕೆ. ಸಿನಿಮಾದ ಬದಲು ಕ್ರಿಕೆಟ್ ಪ್ರದರ್ಶನ ಮಾಡೋದು ಹೆಂಗಿರುತ್ತೆ ಹೇಳಿ? ಸರಿಯಾ? ಸರಿ ತಪ್ಪು ಸೆಕೆಂಡರಿ. ಮತ್ತೆ ಚಿತ್ರಮಂದಿರದ ಏನು ಮಾಡಕ್ಕಾಗತ್ತೆ? ಇದು ಯಾವುದನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾವನ್ನ ವೀಕ್ಷಣೆ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಚಿತ್ರಮಂದಿರದವರು ಕ್ರಿಕೆಟ್ ಅನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಸಾಬೀತಾಗುತ್ತೆ. ಮೊದಲೆಲ್ಲ ಈ ಮಿನಿ ಚಿತ್ರಮಂದಿರಗಳೆಲ್ಲ ಇತ್ತಲ್ಲ, ಆ ಸಂದರ್ಭದಲ್ಲಿ ಕ್ರಿಕೆಟ್ ಎಲ್ಲ ಆಗ್ತಾ ಇತ್ತು. ಇದು ಯಾವಾಗ? ಇವತ್ತು ನೆನ್ನೆ ಕತೆ ಎಲ್ಲ ಇದು 20-25 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರೋದು. ಆದ್ರೆ ಈ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಆಗ್ತಾ ಇರಲಿಲ್ಲ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಆ ಬಳಿಕ ಆರಂಭಿಸಿತು. ಇದೀಗ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಕ್ರಿಕೆಟ್ನ ಪ್ರದರ್ಶನ. ಇದು ಬೆಂಗಳೂರಿನ ಕತೆ. ಆದ್ರೆ ಮಂಗಳೂರಿನಲ್ಲಿ ನೋಡೋಣ. ಮಂಗಳೂರಿನಲ್ಲಿ ಯಾವ ಚಿತ್ರಮಂದಿರಗಳು ಕ್ರಿಕೆಟ್ ಅನ್ನ ಪ್ರದರ್ಶನ ಮಾಡ್ತಾ ಇದೆ, ಜೊತೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಇದಕ್ಕೆ ವ್ಯಕ್ತವಾಗ್ತಾ ಇದೆ ಅಂತ. ಮಂಗಳೂರಿನಲ್ಲಿ ನೋಡಿ, 2, 3, 4, 5 ಚಿತ್ರಮಂದಿರ. ಭಾರತ್ ಸಿನಿಮಾಸ್ ವಿಜಯಲ್ಲಿದೆ 1 ಪ್ರದರ್ಶನ. PVR ಮಂಗಳೂರು, ಸಿಟಿ ಸೆಂಟರ್ನಲ್ಲಿರುವಂಥ ಸಿನಿಪೋಲಿಸು ಇಲ್ಲೊಂದು, ಮತ್ತು ಸುರತ್ಕಲ್, ಮಂಗಳೂರಿನ ಹೊರವಲಯದಲ್ಲಿರುವಂಥ ಸುರತ್ಕಲ್, ಇಲ್ಲಿನ ಸಿನಿ ಗ್ಯಾಲಕ್ಸಿಯಲ್ಲಿ 7 ಗಂಟೆ ಪ್ರದರ್ಶನ. ಇನ್ನು ಸುಚಿತ್ರ ಪ್ರಭಾತ್ SV ಸಿನಿಮಾಸ್ ಅಂತ ಪ್ರಸ್ತುತ, ಇಲ್ಲಿ 1 ಪ್ರದರ್ಶನ, 7 ಗಂಟೆಗೆ ಪ್ರದರ್ಶನ. ಟಿಕೆಟ್ ರೇಟ್ ತುಂಬಾ ಕಮ್ಮಿ ಇದೆ, 100 ರೂಪಾಯಿ ನೋಡಿ. ಟಿಕೆಟ್ ಕೂಡ ಆ ಮಟ್ಟದಲ್ಲಿ SP ಸಿನಿಮಾಸ್ನಲ್ಲಿ ಬುಕ್ಕಿಂಗ್ ಆಗಿಲ್ಲ. ಕೇವಲ SP ಸಿನಿಮಾಸ್ನ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಕೇಳಿದ್ರೆ, ಅದಕ್ಕೊಂದು ಕಾರಣ ಇದೆ. ಕಾರಣ ಏನು? ಕಾರಣ ಮತ್ತೇನಲ್ಲ, ದೊಡ್ಡ ಆಫರ್ ಕೊಟ್ಟಿದ್ದಾರೆ SP ಸಿನಿಮಾಸ್ನಲ್ಲಿ. ಆದ್ರೂ ಕೂಡ ಪ್ರೇಕ್ಷಕರು ಹೋಗ್ತಾ ಇಲ್ಲ. ನೋಡಿ ಏನೆಲ್ಲ ಇದೆ ಅಂತ. ಯಾರೆಲ್ಲ ಈ ಕ್ರಿಕೆಟ್ನ ಜರ್ಸಿಯನ್ನು ಹಾಕೊಂಡು ಬರ್ತಾರೆ, ಅವರಿಗೊಂದು ಸರ್ಪ್ರೈಸ್ ಆದ ಗಿಫ್ಟ್ ಇದೆಯಂತೆ. ಮತ್ತೆ ಯಾರೆಲ್ಲ ಸೀಟಲ್ಲಿ ಕೂತಿದ್ದಾರೋ ಅದು ಲಕ್ಕಿ ಸೀಟ್ ವಿನ್ನರ್ ಅಂತ ಅದೊಂದು ಇದೆ.
ಜೊತೆಗೆ 4 ಟಿಕೆಟ್ ತಗೊಂಡ್ರೆ 1 ಟಿಕೆಟ್ ಉಚಿತ. ಹೀಗಿದ್ರು ಕೂಡ ಪ್ರೇಕ್ಷಕರ ಸಂಖ್ಯೆ ಇಲ್ವೇ ಇಲ್ಲ. 100 ರೂಪಾಯಿ ಟಿಕೆಟ್, 400 ರೂಪಾಯಿ ಕೊಟ್ರೆ 500 ರೂಪಾಯಿ ಟಿಕೆಟ್. ಹೇಳೋದು ಯಾವ ಮಟ್ಟಕ್ಕೆ ಪರಿಸ್ಥಿತಿ ಬಂದಿದೆ ಅಂತ ಜಮತ್ತು. ಚಿತ್ರಮಂದಿರದವರ ಪರಿಸ್ಥಿತಿ. ಸುಚಿತ್ರ ಚಿತ್ರಮಂದಿರ ಏನಿದೆ SP ಸಿನಿಮಾಸ್, ಅತ್ಯದ್ಭುತವಾದ ಚಿತ್ರಮಂದಿರ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಇದ್ರ ಮುಂದೆ ಏನು ಅಂದ್ರೆ ಏನೂ ಇಲ್ಲ. ಇಂತಹ ಚಿತ್ರ ಪ್ರೇಕ್ಷಕರ ಕೊರತೆಯಾಗಿ ಸಿನಿಮಾ ಪ್ರದರ್ಶನ ಮಾಡುವ ಬದಲು ಕ್ರಿಕೆಟ್ ಪ್ರದರ್ಶನ ಮಾಡ್ತಾ ಇದೆ. ಪ್ರೇಕ್ಷಕರ ಕೊರತೆ ಇದಕ್ಕೂ ಎದುರಾಗಿದೆ. ಅದು ದೊಡ್ಡ ದೊಡ್ಡ ಆಫರ್ ಕೊಟ್ಟರು ಕೂಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಆದ್ರೆ ಏನ್ ಅನ್ಬೇಕು. ಬೆಂಗಳೂರಿನಲ್ಲೇ ಸಿನಿಮಾಗೆ ಪ್ರೇಕ್ಷಕರಿಲ್ಲ. ಮಂಗಳೂರಿನ ಪರಿಸ್ಥಿತಿ ಇನ್ನೂ ಶೋಚನೀಯವಾಗಿದೆ. ಅದೇನೇ ಇರಲಿ, ದಯವಿಟ್ಟು ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ. ಪೈರಸಿಯಲ್ಲಿ ದಯವಿಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡಬೇಡಿ. ಒಂದು ಸಿನಿಮಾ ಇಷ್ಟ ಆದ್ರೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ನಮಸ್ಕಾರ.